ಹೊಸದಾಗಿ ಮಹಾನಗರ ಪಾಲಿಕೆಯಲ್ಲಿ ಮೇಲ್ದರ್ಜೆಗೇರುವ ಹಾಸನ ನಗರದ ಸಮಗ್ರ ಅಭಿವೃದ್ಧಿ ದಿಕ್ಕು ನಿರ್ಧಾರ ಮಾಡುವ 692 ಕೋಟಿ ಮೂಲಕ ನಗರಕ್ಕೆ ಭಾರೀ ಅಭಿವೃದ್ಧಿ ಘೋಷಣೆ ಹಾಗೂ 3.89 ಕೋಟಿ ಉಳಿತಾಯದ ಬೃಹತ್ ಆಯವ್ಯಯವನ್ನು ಪ್ರಾದೇಶಿಕ ಆಯುಕ್ತರಾದ ನಿತೀಶ್ ಪಾಟೀಲ್ ಅವರು ಸಭೆಯಲ್ಲಿ ಮಂಡಿಸಿದರು. ಕೇವಲ 12 ನಿಮಿಷಗಳಲ್ಲೇ ಬಜೆಟ್ ಮಂಡನೆ ಮುಗಿಯಿತು. ಮಹಾನಗರ ಪಾಲಿಕೆಯಲ್ಲಿ ಕಾರ್ಪೊರೇಟರ್ ಅವಧಿ ಮುಗಿದು ಇಲ್ಲಿ ಯಾರೂ ಮೇಯರ್ ಇಲ್ಲದ ಕಾರಣ ಮೈಸೂರು ವಿಭಾಗದ ಪ್ರಾದೇಶಿಕ ಆಯುಕ್ತ ಹಾಗೂ ಹಾಸನ ಮಹಾನಗರ ಪಾಲಿಕೆ ಆಡಳಿತಾಧಿಕಾರಿ ನಿತೀಶ್ ಪಾಟೀಲ್ ಅವರು ಪ್ರಥಮ ಬಾರಿಗೆ ಬಜೆಟ್ ಮಂಡನೆ ಮಾಡಿ ಮಾತನಾಡಿದ ಅವರು, ಪಾಲಿಕೆಯ 2026-27ರ ಬಜೆಟ್ ಮಂಡನೆ ಕೇವಲ 15 ನಿಮಿಷಗಳಲ್ಲಿ ಮುಗಿದಿದ್ದು, ಇದು ಸರಿಯಾದ ಚರ್ಚೆ ಇಲ್ಲದೆ ತ್ವರಿತವಾಗಿ ಓದಿ ಮುಗಿಸಿದಂತಾಗಿದೆ. ಬಜೆಟ್ನಲ್ಲಿ ಯಾವ ಬಡಾವಣೆಗೆ ಯಾವ ಅವಶ್ಯಕತೆ ಎಂಬುದನ್ನು ಸ್ಪಷ್ಟಪಡಿಸದೆ ಪೂರ್ವಭಾವಿ ಸಭೆಯಲ್ಲಿ ಚರ್ಚಿಸಿದ ವಿಷಯಗಳನ್ನು ಒಳಗೊಂಡಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಈ ಬಜೆಟ್ ಅನ್ನು ಖಂಡಿಸುವುದಾಗಿ ಹೇಳಿದರು. ಈ ನಿಟ್ಟಿನಲ್ಲಿ ಪಾಲಿಕೆಯು ತನ್ನ ವಿವಿಧ ಮೂಲಗಳಿಂದ ಬರುವ ಆದಾಯವನ್ನು ಪ್ರಮುಖ ಯೋಜನೆಗಳಿಗೆ ವಿನಿಯೋಗಿಸಲು ಯೋಜಿಸಲಾಗಿದೆ. 26-27ನೇ ಸಾಲಿನ ಆಯವ್ಯಯದಲ್ಲಿ ಈ ಕೆಳಕಂಡ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ. ಹಿಂದಿನ ಸಾಲಿನ ಆಯವ್ಯಯದ ಘೋಷಣೆ ಮಾಡಿ ಕಾರ್ಯರೂಪಕ್ಕೆ ತರಲು ಬಾಕಿ ಇರುವ ಎಲ್ಲಾ ಯೋಜನೆಗಳಿಂದ ಈ ಕೆಳಕಂಡ ಹೊಸ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಉದ್ದೇಶಿಸಲಾಗಿದೆ. ಹಾಸನ ನಗರದಲ್ಲಿ ವೈಜ್ಞಾನಿಕ ರಸ್ತೆ ಹಾಗೂ ರಸ್ತೆ ಉಬ್ಬು ನಿರ್ಮಾಣಕ್ಕಾಗಿ 16ನೇ ಹಣಕಾಸು ಎಸ್ಎಫ್ಸಿ ಮುಕ್ತ ನಿಧಿ, ಸ್ಥಳೀಯ ಪ್ರದೇಶಾಭಿವೃದ್ಧಿ ಅನುದಾನ, ಮಹಾತ್ಮ ಗಾಂಧಿ ನಗರ ವಿಕಾಸ ಯೋಜನೆ ಹಾಗೂ ಇತರ ಪ್ರಮುಖ ಆದಾಯ ಅನುದಾನದಲ್ಲಿ ನಗರ ರಸ್ತೆಗಳ ನಿರ್ಮಾಣ ಕಾಮಗಾರಿಗಳಿಗಾಗಿ 45 ಕೋಟಿಗಳು. ಹಾಸನ ನಗರದಲ್ಲಿ ದುರಸ್ತಿಗೆ ಒಳಪಡಬಹುದಾದ ರಸ್ತೆ ದುರಸ್ತಿ ಕಾಮಗಾರಿಗಳಿಗೆ 3.5 ಕೋಟಿ. ಹಾಸನ ನಗರದಲ್ಲಿ ಚರಂಡಿಗಳ ನಿರ್ಮಾಣ ಕಾಮಗಾರಿಗಳಿಗೆ 50 ಕೋಟಿಗಳು. ಹಾಸನ ನಗರದಲ್ಲಿ ದುರಸ್ತಿಗೆ ಒಳಪಡಬಹುದಾದ ಚರಂಡಿಗಳ ದುರಸ್ತಿ ಕಾಮಗಾರಿಗಳಿಗೆ 2 ಕೋಟಿ. ಪೌರ ಕಾರ್ಮಿಕರು, ನೀರು ಸರಬರಾಜು ಸಹಾಯಕರಿಗೆ ವಿಶ್ರಾಂತಿ ಗೃಹ ಹಾಗೂ ಶೌಚಾಲಯ ಕಟ್ಟಡಗಳ ನಿರ್ಮಾಣ ಕಾಮಗಾರಿಗಳಿಗೆ 1.5 ಕೋಟಿಗಳು. ಹಾಸನ ನಗರದಲ್ಲಿ ಮೀನು ಮಾರುಕಟ್ಟೆ ಮಳಿಗೆಗಳ ನಿರ್ಮಾಣ, ಸಂತೆ ಜಾಗದ ಅಭಿವೃದ್ಧಿ, ಕಚೇರಿ ಕಟ್ಟಡಗಳ ನಿರ್ಮಾಣ ಕಾಮಗಾರಿಗಳಿಗೆ 10 ಕೋಟಿ 70 ಲಕ್ಷ. ಗಣಕಯಂತ್ರಗಳು, ಪ್ರಿಂಟರ್, ಸಿಸಿ ಕ್ಯಾಮೆರಾಗಳು, ಅಲ್ಯೂಮಿನಿಯಂ ವಿಭಜಕ ಪಾರ್ಟಿಷನ್ಗಳು, ಕಚೇರಿ ಪೀಠೋಪಕರಣ ಖರೀದಿಗಾಗಿ 3 ಕೋಟಿಗಳು. ಹಾಸನ ಮಹಾನಗರ ಪಾಲಿಕೆ ಕಚೇರಿಗಾಗಿ ಲಘು ವಾಹನಗಳ ಖರೀದಿಗಾಗಿ 1.3 ಕೋಟಿ. ಹಾಸನ ನಗರದಲ್ಲಿ ವಾಣಿಜ್ಯ ಮಳಿಗೆ ಕಟ್ಟಡಗಳ ನಿರ್ಮಾಣ ಕಾಮಗಾರಿಗಳಿಗೆ 11 ಕೋಟಿ. ಸಾರ್ವಜನಿಕ ಅಥವಾ ಸಮುದಾಯ ಶೌಚಾಲಯಗಳ ನಿರ್ಮಾಣ ಕಾಮಗಾರಿಗಳಿಗೆ 1.5 ಕೋಟಿ. ಹಾಸನ ನಗರದ ಶೌಚಾಲಯಗಳ ದುರಸ್ತಿಗಳಿಗಾಗಿ 10 ಲಕ್ಷಗಳು. ಹಾಸನ ನಗರದ ಸ್ಮಶಾನಗಳಿಗೆ ಶವ ಸಂಸ್ಕಾರದ ಹೊಸ ವಿದ್ಯುತ್ ಯಂತ್ರೋಪಕರಣಗಳ ಖರೀದಿಗಾಗಿ ಹಾಗೂ ಸ್ಮಶಾನಗಳ ಅಭಿವೃದ್ಧಿಗಾಗಿ 5 ಕೋಟಿಗಳು. ಹಾಸನ ನಗರದ ನೈರ್ಮಲ್ಯ ಮತ್ತು ಘನತ್ಯಾಜ್ಯ ವಸ್ತು ನಿರ್ವಹಣೆ ಘಟಕದಲ್ಲಿ ಭಾರೀ ಹಾಗೂ ಲಘು ವಾಹನಗಳ ಖರೀದಿಗಾಗಿ 4.5 ಕೋಟಿ. ಹಾಸನ ನಗರದ ನೈರ್ಮಲ್ಯ ಮತ್ತು ಘನತ್ಯಾಜ್ಯ ವಸ್ತು ನಿರ್ವಹಣೆ ಘಟಕದಲ್ಲಿ ಸ್ಲಾಟರ್ ಹೌಸ್ ನಿರ್ಮಾಣ, ಡಂಪಿಂಗ್ ಯಾರ್ಡಿನಲ್ಲಿ ಬಯೋಮೈನಿಂಗ್, ಎಂಎಸ್ಪಿ ಘಟಕ ನಿರ್ಮಾಣ, ಶೂನ್ಯ ಕಸ ಘಟಕ ನಿರ್ಮಾಣ, ಒಣತ್ಯಾಜ್ಯ ಸಂಗ್ರಹಣೆ ಕೇಂದ್ರ, ಇತರ ಅಭಿವೃದ್ಧಿ ಕಾಮಗಾರಿಗಳಿಗೆ 25 ಕೋಟಿ 30 ಲಕ್ಷ. ಹಾಸನ ನಗರದ ನೈರ್ಮಲ್ಯ ಮತ್ತು ಘನತ್ಯಾಜ್ಯ ವಸ್ತು ನಿರ್ವಹಣೆ ಘಟಕದ ತ್ಯಾಜ್ಯ ನಿರ್ವಹಣೆಗಾಗಿ ಯಂತ್ರೋಪಕರಣ ದುರಸ್ತಿ, ವಾಹನ ದುರಸ್ತಿ ಹಾಗೂ ಹೊರಗುತ್ತಿಗೆ ನೈರ್ಮಲ್ಯ ಸಿಬ್ಬಂದಿ ನಿರ್ವಹಣೆಗಾಗಿ 12 ಕೋಟಿ 64 ಲಕ್ಷ. ಹಾಸನ ನಗರದ ನೈರ್ಮಲ್ಯ ಮತ್ತು ಘನತ್ಯಾಜ್ಯ ವಸ್ತು ನಿರ್ವಹಣೆ, ನೀರು ಸರಬರಾಜು ಹಾಗೂ ಬೀದಿ ದೀಪಗಳ ಸಂಬಂಧಿಸಿದ ದಾಸ್ತಾನುಗಳ ಖರೀದಿಗಾಗಿ 6 ಕೋಟಿ 60 ಲಕ್ಷ. ಹಾಸನ ಮಹಾನಗರ ಪಾಲಿಕೆಯ ನೈರ್ಮಲ್ಯ ಮತ್ತು ಘನತ್ಯಾಜ್ಯ ವಸ್ತು ನಿರ್ವಹಣೆ ವಾಹನಗಳ ವಿಮೆಗಳ ವೆಚ್ಚಕ್ಕಾಗಿ 50 ಲಕ್ಷಗಳು. ನೀರು ಸರಬರಾಜು ಸಂಬಂಧಿಸಿದ ಕೊಳವೆ ಬಾವಿ ಹಾಗೂ ಇತರೆ ನೀರು ಸರಬರಾಜು ಮೂಲಗಳು ವಿತರಣಾ ವ್ಯವಸ್ಥೆ ಕಾಮಗಾರಿಗಳ ವೆಚ್ಚಕ್ಕಾಗಿ 2 ಕೋಟಿ 50 ಲಕ್ಷ. ನೀರು ಸರಬರಾಜು ವಿತರಣಾ ವ್ಯವಸ್ಥೆಗಳಿಗೆ ಸಂಬಂಧಿಸಿದಂತೆ ಎಲ್ಲಾ ರೀತಿಯ ಕೊಳವೆ ಮಾರ್ಗಗಳ ಅಳವಡಿಕೆ ಕಾಮಗಾರಿಗಳ ವೆಚ್ಚಕ್ಕಾಗಿ 4 ಕೋಟಿ. ನೀರು ಸರಬರಾಜು ಸಂಬಂಧಿಸಿದ ಯಂತ್ರೋಪಕರಣ ಖರೀದಿ ವೆಚ್ಚಕ್ಕಾಗಿ 2 ಕೋಟಿ. ನೀರು ಸರಬರಾಜು ಸಂಬಂಧಿಸಿದ ಮೋಟಾರ್ ಪಂಪ್, ಸ್ಟಾರ್ಟರ್, ಪೈಪ್ ಲೈನ್, ಸ್ವಿಚ್ ಬೋರ್ಡ್, ಕೊಳವೆ ಬಾವಿ, ಹ್ಯಾಂಡ್ ಪಂಪ್, ಪಂಪ್ ಸ್ವಚ್ಛತೆ, ಓವರ್ ಹೆಡ್ ಟ್ಯಾಂಕ್ ಸ್ವಚ್ಛತೆ, ಇತರೆ ದುರಸ್ತಿ ಹಾಗೂ ನಿರ್ವಹಣೆ ವೆಚ್ಚಕ್ಕಾಗಿ 11.5 ಕೋಟಿ. ಒಳಚರಂಡಿ ಮಾರ್ಗಗಳ ಕಾಮಗಾರಿಗಳ ವೆಚ್ಚಕ್ಕಾಗಿ 50 ಕೋಟಿ. ಹಾಸನ ನಗರದ ಉದ್ಯಾನವನಗಳು, ತೋಟಗಳು, ಮಾರುಕಟ್ಟೆಗಳು, ನಾಗರಿಕ ಸೌಲಭ್ಯ ಜಾಗಗಳ ಅಭಿವೃದ್ಧಿ ಕಾಮಗಾರಿಗಳಿಗೆ 2 ಕೋಟಿ 15 ಲಕ್ಷ. ಈ ರೀತಿಯಾಗಿ ಹಾಸನ ಮಹಾನಗರ ಪಾಲಿಕೆಯ 2026-27 ಸಾಲಿನ ಆಯವ್ಯಯದಲ್ಲಿ ಹಾಸನ ಈ ಬಜೆಟ್ ಮಂಡನೆ ಸಭೆಯಲ್ಲಿ ಅಪರ ಜಿಲ್ಲಾಧಿಕಾರಿ ಜಗದೀಶ್, ಪಾಲಿಕಾ ಆಯುಕ್ತ ಕೃಷ್ಣಮೂರ್ತಿ, ಸಹಾಯಕ ಇಂಜಿನಿಯರ್ ಸತ್ಯನಾರಾಯಣ್, ಇಂಜಿನಿಯರ್ ಕವಿತಾ ಇತರರು ಉಪಸ್ಥಿತರಿದ್ದರು.